ಮಗನಿಂದ ಮಹಾ ಅಪಚಾರ ಆಗೋಗಿದೆ. ಮಾಡಬಾರದನ್ನ ಮಾಡಿದಾನೆ. ನಾಗರಾಜನ್ ಕೊಂದ ಪಾಪ 7 ಜನ್ಮಕ್ಕೂ ಹಿಂಬಾಲಿಸುತ್ತೆ. ಅಂತ ಪಾಪ ಅದು. ಮಾಡಿರೋ ತಪ್ಪಿಗೆ ಖಂಡಿತ ಪ್ರಾಯಶ್ಚಿತ್ತ ಮಾಡ್ಕೋತೀವಿ. ಚಿಕ್ಕ ಮಕ್ಕಳಿರೋ ಈ ಕುಟುಂಬಕ್ಕೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊ ತಂದೆ. ಈ ಕುಟುಂಬದ ಭಾರ ನಿಂದು. ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ದಾರಿ ಮಧ್ಯದಲ್ಲಿ ರುದ್ರ ಮಾಡಿರೋ ಪಾಪ ನಮ್ಮನ್ನ ಸುತ್ತಕೊಳ್ದಿದ್ರೆ ಸಾಕು. ಹೇಮಾ, ಹೇಮಾ, ಮನೆಯೆಲ್ಲ ಖಾಲಿ ಮಾಡೋ ಅಷ್ಟಕ್ಕೆ ಹೊತ್ತಾಗುತ್ತೆ. ಅಡುಗೆ ಮನೆ ಸಾಮಾನೆಲ್ಲ ಬೇಕಾ? ಆ ಹಳೆ ಡಬ್ಬ ಬೇಕಾ? ಹೊಸ ಮನೆಗೆ ಹೋಗ್ತಾ ಇದ್ದೀವಿ ತಾನೆ, ತಗೊಂಡ್ರಾಯ್ತು. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೋಗೋದು ಒಳ್ಳೇದು. ತಪ್ಪು ತಿಳಿಬೇಡಿ ಅತ್ತೆಮ್ಮ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಯಾವುದೋ ಭಯದಲ್ಲಿದ್ದೀರಿ. ಏನಾಯ್ತು ಅತ್ತೆಮ್ಮ? ಇದಕ್ಕಿದ್ದ ಹಾಗೆ ಈ ಮನೆ, ಇಲ್ಲಿರೋ ವಸ್ತುಗಳನ್ನೇ ಬೇಡ ಅಂತ ಇದ್ದೀರಾ? ಸಾಕು ಇವರು. ನಾನೇನು ಪ್ರಶ್ನೆ ಮಾಡಬೇಡ. ನಾನೇನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡೋದು. ಅರ್ಥ ಆಯ್ತಾ? ಹೋಗು, ನಿನ್ನ ಗಂಡ ಮಕ್ಕಳನ್ನ ಕರಿ, ಹೊಡೋಣ. ಅತ್ತೆಮ್ಮ ಯಾವ ಊರಂತಾನೂ ಹೇಳಲಿಲ್ಲ. ರಾತ್ರಿ ಪ್ರಯಾಣ ಬೇರೆ. ಬೆಳಗ್ಗೆ ಹೋದ್ರೆ ಆಗಲ್ವಾ ಅತ್ತೆಮ್ಮ? ನೋಡಿ ಅಮ್ಮ, ಹೊಸ ಊರು ಹೊಸ ಮನೆಗೆ ಹೋದ್ಮೇಲೆ ನಿನ್ಗೆಲ್ಲ ವಿಷಯ ಹೇಳ್ತೀನಿ. ಈಗ ಸಮಯ ಇಲ್ಲ, ಹೊಡೋಣ. ಹೊಡೋಣ. ವಿಷ್ಣು, ರುದ್ರ, ರುದ್ರ. ಅಯ್ಯೋ ದೇವ್ರೆ, ಎಂತ ಮಗ ಹುಟ್ಬಿಟ್ಟ ನನ್ನ ಹೊಟ್ಟೆಯಲ್ಲಿ. ರುದ್ರ ಮಾಡಿದ ಪಾಪದಿಂದ ಇನ್ಮೇಲೆ ನನಗೆ ನೆಮ್ಮದಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ವಿಷ್ಣು.